ನಮಸ್ಕಾರ. ನ್ಯೂಸ್ ಅಟ್ 5 PM ಸ್ವಾಗತ. ನಾನು ಶಿಲ್ಪಾ ರಾಜು. ಇವತ್ತು ರಾಜ್ಯದ ಬೇರೆ ಬೇರೆ ಸುದ್ದಿಗಳ ವಿಶ್ಲೇಷಣೆಯನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ಬಿಜೆಪಿ ಕಾರ್ಯಕರ್ತರ ಪ್ರೊಟೆಸ್ಟ್. ಹೌದು, ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕೊಟ್ಟಂತಹ ಹೇಳಿಕೆಗೆ ಇವತ್ತು ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ವಾಗ್ವಾದ ಕೂಡ ನಿರ್ಮಾಣ ಆಯಿತು. ಯಾಕಂತಂದ್ರೆ ಡಿಕೆ ಸುರೇಶ್ ಅವರು ಕೊಟ್ಟಂತಹ ದೇಶ ವಿಭಜನೆಯ ಹೇಳಿಕೆ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪಿ ರಾಜೇಶ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಓವರ್ ಟು ಜನಾರ್ದನ್. ರಾಜ್ಯದಲ್ಲಿ ರಾಕ್ಷಸ ಸರ್ಕಾರ ಇದೆ ಅಂತೇಳಿ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಿ ರಾಜೀವ್ ಇವತ್ತು ಮಾತಾಡ್ತಾ ರಾಜ್ಯದಲ್ಲಿ ಇರುವಂತಹ ಸರ್ಕಾರ ಯಾವ ಮಟ್ಟಕ್ಕೆ ವರ್ತನೆ ಮಾಡ್ತಾ ಇದೆ ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು, ಆದರೆ ಆ ಹಕ್ಕನ್ನೇ ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಸದರೊಬ್ಬರು ದೇಶವನ್ನು ವಿಭಜನೆ ಮಾಡುವಂಥ ಮಾತನ್ನು ಆಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅದನ್ನು ವಿರೋಧಿಸಿ ಬಿಜೆಪಿಯ ಯುವ ಮೋರ್ಚಾದವರು ಇವತ್ತು ಪ್ರತಿಭಟನೆ ಮಾಡಿದ್ರೆ ಅವರನ್ನ ಎಳ್ಕೊಂಡೋಗಿ ಅವ್ರ ಮೇಲೆ ಹೊಡೆದು ಅವ್ರನ್ನ ದೌರ್ಜನ್ಯ ಎಸಗುವಂಥ ಕೆಲಸವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಪೊಲೀಸರನ್ನು ಬಳಸಿಕೊಂಡು ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ. ಸಂಸದರಾಗಿದ್ದುಕೊಂಡು ಅನುದಾನದ ವಿಚಾರದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ಮಾತಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಕೇಳ್ಬೋದು. ಆದರೆ ದೇಶವನ್ನೇ ಹೊಡಿಬೇಕಾಗತ್ತೆ, ಪ್ರತ್ಯೇಕವಾಗಿ ದಕ್ಷಿಣ ಭಾರತವನ್ನು ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಅಂತೇಳಿ ಹೇಳ್ತಾ ಹೋದರೆ ಇದು ಯಾವ ಮಟ್ಟಕ್ಕೆ ಸರಿ ಅನ್ನೋಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇವತ್ತು ಬಿಜೆಪಿಯ ಯುವ ಮೋರ್ಚಾದವರು ಪ್ರತಿಭಟನೆಯನ್ನು ಮಾಡಿದರು. ಸಂಸದ ಸುರೇಶ್ ಕುಮಾರ್ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಪೊಲೀಸರು ಅದಕ್ಕೆ ಅವಕಾಶವನ್ನು ಮಾಡಿಕೊಳ್ದೇನೆ ಅವರೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ ಲೆಹರ್ ಸಿಂಗ್ ಅವರು ಮಾತಾಡ್ತಾ ರಾಜ್ಯ ಸರ್ಕಾರದವರು ಪ್ರತಿಭಟನೆ ಮಾಡೋದಕ್ಕೆ ಸರಿ, ದೆಹಲಿಗೆ ಬರಲಿ, ನಾನು ಕೂಡ ಅವ್ರ ಜೊತೆಯಲ್ಲಿ ನಿಲ್ತೀನಿ. ಆದರೆ ಈ ಸಂದರ್ಭದಲ್ಲಿ ಅವರು ರಾಜ್ಯಕ್ಕೆ ಬರುವಂಥ ಅನುದಾನದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಗ್ಯಾರಂಟಿಗಳನ್ನು. ಆ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೆ ಮಾಡಿದೆಯಾ, ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಆ ಎಲ್ಲ ವಿಚಾರವನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದನ್ನೇ ದೆಹಲಿಗೆ ಬಂದು ಅವರು ಪ್ರತಿಭಟನೆ ಮಾಡಿದ್ರೆ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ, ಅವರು ಒಪ್ಪಿದರೆ ಅವರು ನಮ್ಮ ಸಚಿವರನ್ನು ಕೂಡ ಅವರಿಗೆ ಭೇಟಿ ಮಾಡಿಸ್ತೀನಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲದೇ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ವಿಜೇಂದ್ರ ಅವರು ಮಾತಾಡಿದ್ದಾರೆ, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ರಾಜ್ಯದಿಂದ ಅವರು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚಿತವಾಗಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಷ್ಟು ಅನುದಾನ ರಾಜ್ಯಕ್ಕೆ ಬಂದಿತ್ತು, ಪ್ರಧಾನಿಯಾಗಿ ಈಗ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ, 2 ವಿಚಾರವನ್ನು ಶ್ವೇತಪತ್ರ ಹೊರಡಿಸಲಿ, ಜನರಿಗೆ ಗೊತ್ತಾಗಲಿ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಅನುದಾನ ಬಂದಿದೆ ಅಂತೇಳಿ. ಕೇಂದ್ರದಿಂದ ಬರಬೇಕಾದಂಥ ಅನುದಾನ ಆಯಾ ಕಾಲಕ್ಕೆ ಬರ್ತಾನೆ ಇರುತ್ತೆ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಎಷ್ಟು ಮಟ್ಟಿಗೆ ನಿರ್ವಹಿಸಿದೆ ಅದನ್ನು ಸ್ಪಷ್ಟಪಡಿಸಬೇಕು ಅಂಥೇಳಿ ಬಿಜೆಪಿ ಆಗ್ರಹಿಸಿದೆ. ಈಗ ಈ ಒಂದು ವಿಚಾರ ಸಂಸದ ಸುರೇಶ್ ಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆ, ಡಿಕೆ ಸುರೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಅಂತಂದರೆ ಇದು ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿದೆ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಈ ಒಂದು ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡುವಂಥಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಕಾರಣ ಏನು ಅಂತಂದರೆ ಕಾಂಗ್ರೆಸ್ನ ಸಚಿವರುಗಳೇ ಸಂಸದ ಸುರೇಶ್ ಅವರ ಹೇಳಿಕೆಯನ್ನು ಪದೇ ಪದೇ ಬೆಂಬಲಿಸುವಂಥ ಸಮರ್ಥಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮೊದಲು ಕಡಿವಾಣ ಹಾಕಿ ಅಂತೇಳಿ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 100 ಹೊಸ ಅಶ್ವಮೇಧ ಕ್ಲಾಸಿಕ್ ಬಸ್ಗಳು ರಸ್ತೆಗಿಳಿಯುವುದಕ್ಕೆ ಸಜ್ಜಾಗಿದೆ. ನಾಳೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಬಸ್ಸುಗಳಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದಾರೆ. ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಓವರ್ ಟು ಮಂಜುನಾಥ್. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಾಗಲೂ ಕೂಡ ಇಲ್ಲಿವರೆಗೆ ಲಕ್ಷಾಂತರ ಪ್ರಯಾಣಿಕರು ಪ್ರತಿನಿತ್ಯವೂ ಕೂಡ 4 ನಿಗಮಗಳಲ್ಲಿ ಸಂಚಾರ ಮಾಡ್ತಿರುವಂಥದ್ದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಆರ್ಟಿಸಿ ಹಾಗೆ ಕೆಕೆಆರ್ಟಿಸಿ ಬಸ್ಗಳಲ್ಲಿ ಪ್ರತಿನಿತ್ಯವೂ ಕೂಡ 5 ರಿಂದ 6 ಲಕ್ಷ ಒಂದು ಲೆಕ್ಕಾಚಾರದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೀಟ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಮಹಿಳಾ ಪ್ರಯಾಣಿಕರು ಕೂಡ ಕಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬಸ್ಗಳು ಹೆಚ್ಚುವರಿಯಾಗಿ ರಾಜ್ಯಕ್ಕೆ ತರಬೇಕು, ಕೆಎಸ್ಆರ್ಟಿಸಿಗೆ ನೀಡಬೇಕು, ಬಿಎಂಟಿಸಿಗೆ ನೀಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸರ್ಕಾರಕ್ಕೆ ಆಯಾ ನಿಗಮಗಳು ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ವು. ಅದರಂತೆ ಕೆಎಸ್ಆರ್ಟಿಸಿ ಒಟ್ಟು 800 ಬಸ್ಗಳನ್ನ ನಮಗೆ ಅವಶ್ಯಕತೆ ಇದೆ, ಬಸ್ಗಳನ್ನ ನೀಡಿ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಆ ಪ್ರಸ್ತಾವನೆಯ ಸಲ್ಲಿಕೆ ಬೆನ್ನಲ್ಲೇ ಇದೀಗ ನಾಳೆ ಬೆಂಗಳೂರಿನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ 100 ಕೆಎಸ್ಆರ್ಟಿಸಿ ಬಸ್ಗಳನ್ನ ಹೊಸದಾಗಿ ಬಂದಿರುವಂತಹ ಬಸ್ಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು, ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಹೊಸ ಬಸ್ಗಳನ್ನ ಉದ್ಘಾಟನೆ ಮಾಡುವಂತ ಕೆಲಸ ಮಾಡಲಾಗ್ತಾ ಇದೆ. ಬೆಳಗ್ಗೆ 10:30ಕ್ಕೆ
ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಬಸ್ಗಳಲ್ಲಿ ಚಾಲನೆ ಮಾಡುವಂತ ಅಂದ್ರೆ ಬಸ್ನಲ್ಲಿ ಕೂತು ಪ್ರಯಾಣ ಮಾಡುವಂತ ಸಾಧ್ಯತೆ ಇದೆ. ಈ ಮೂಲಕವಾಗಿ ಹಸಿರು ನಿಶಾನೆ ತೋರಿಸುವಂತ ಕೆಲಸ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ನೋಡಬೇಕು ಅಂತಂದ್ರೆ ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ಏನಿಲ್ಲ ಅಂದ್ರೂ ಕೂಡ 120 ಕೋಟಿಗಿಂತಲೂ ಅಧಿಕ ಮಹಿಳಾ ಪ್ರಯಾಣಿಕರು ಇಲ್ಲಿವರೆಗೂ ಸಂಚಾರ ಮಾಡಿರುವಂತದ್ದು. ಅಷ್ಟು ಮಹಿಳಾ ಪ್ರಯಾಣಿಕರಿಗೆ ಉಚಿತ ಸಂಚಾರವನ್ನ ಕೊಡುವಂತ ಕೆಲಸ ಸದ್ಯ ಸಾರಿಗೆ ಇಲಾಖೆ ಮಾಡಲಾಗ್ತಾ ಇದೆ. ಜೊತೆಗೆ ಸರ್ಕಾರ ಏನ್ ಶಕ್ತಿ ಯೋಜನೆ ಜಾರಿ ಮಾಡಿತ್ತು ಅದರ ಹಿನ್ನೆಲೆಯಲ್ಲೇ ಬಸ್ಗಳ ಅವಶ್ಯಕತೆ ತುಂಬಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಏನ್ ಪ್ರಸ್ತಾವನೆ ಸಲ್ಲಿಕೆ ಮಾಡಿತ್ತು, ಬೇಡಿಕೆ ಇಟ್ಟಿತ್ತು. ಈ ಒಂದು ಮೊದಲಾರ್ಧವಾಗಿ ಕೆಎಸ್ಆರ್ಟಿಸಿಗೆ ಒಪ್ಪಿಗೆ ಕೊಡುವಂತ ಕೆಲಸ ಆಗಿದೆ. ಒಟ್ಟು 800 ಬಸ್ಗಳಲ್ಲಿ 100 ಬಸ್ಗಳನ್ನ ಮೊದಲಾರ್ಧವಾಗಿ ನಾಳೆ ಚಾಲನೆ ಆಗ್ತಾ ಇರುವಂತದ್ದು. ಇನ್ನು ಉಳಿದಂತೆ ಬಿಎಂಟಿಸಿ, NWRTC, ಕೆಕೆಆರ್ಟಿಸಿ ಬಸ್ಗಳ ನಿಗಮಕ್ಕೂ ಕೂಡ ಹೆಚ್ಚುವರಿ ಬಸ್ಗಳನ್ನ ಹೊಸದಾಗಿ ಬಸ್ಗಳನ್ನ ಸದ್ಯ ಸರ್ಕಾರ ಕೂಡಲೇ ನೀಡುವಂತ ಸದ್ಯ ಸಾಧ್ಯತೆ ಇದೆ ಎನ್ನುವಂತ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನವದೆಹಲಿಯಲ್ಲಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ, ಲೋಕ ಚುನಾವಣೆಯಲ್ಲಿ ಸರ್ಕಾರ ಪತನವಾಗುತ್ತೆ ಅಂದ್ರು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ ಅಂತ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಸವಾಲೆಸೆದರು. ರಾಜ್ಯದಲ್ಲಿ 9 ತಿಂಗಳ ಅಧಿಕಾರಕ್ಕೆ ಬಂದರು. ಎಲ್ರಿ ಸರ್ಕಾರನೇ ಇಲ್ಲೇ ಸತ್ತೋಗಿದೆ, ಇವತ್ತು ಬದುಕಿದೆಯಾ? ಕುಂಕುಮಾಚಾರ್ಯ ಅದು ಬೇಡ ಅಂತ ಹೇಳ್ತೀರಿ, ಕೇಸರಿ ಕಂಡ್ರಾಗಲ್ಲ, ನಿಮಗೆ ಮಕ್ಬಲ್ ಟೋಫಿ ಇಷ್ಟ ಆಗುತ್ತೆ, ನಿಮಗೆ ಇಂಥ ತೀರ್ಥ ಪ್ರಸಾದ ಬೇಕಾಗಿಲ್ಲ, ನಿಮಗೆ ಬೇಕಾದ ಬಿರಿಯಾನಿ ಬಾಡೂಟ ಇಂಥವಕ್ಕೆ ನೀವು ಹೋಗ್ತಿರಲ್ಲ, ನಾಚಿಕೆ ಆಗಬೇಕಲ್ಲ ನಿಮಗೆ. ನಮಗೆಲ್ಲ ಒಂದು ಕಡೆ ಗೌರವ ಇತ್ತು ಇವ್ರ ಬಗ್ಗೆ, ಸಿದ್ದರಾಮಯ್ಯರ ಬಗ್ಗೆ. ಹಿಂದುಳಿದ ನಾಯಕರು ಅವರ ತಂದೆ ಸಿದ್ದರಾಮಯ್ಯ ಅಂದ್ರೆ ರಾಮನ ಹೆಸರಿದ್ದಾರೆ, ಡಿ.ಕೆ. ಶಿವಕುಮಾರ್ ತಂದೆ ತಾಯಿ ಶಿವ. ಅರೆ ತದ್ವಿರುದ್ಧ ನಡ್ಕೊಳ್ತಿರಲ್ರಿ. ಆ ತಂದೆ ತಾಯಿಗೆ ಅಪಮಾನ ಮಾಡ್ತೀರಿ, ನಮ್ಮ ಧರ್ಮಕ್ಕೆ ಅಪಮಾನ ಮಾಡ್ತೀರಿ, ಅಲ್ಪಸಂಖ್ಯಾತರನ್ನ ಓಲೈಸೋಕ್ಕೋಸ್ಕರ ಈ ರೀತಿ ಹೇಳಿಕೆಗಳು ಕೊಡ್ತೀರಿ. ಮತ್ತು ಡೆಲ್ಲಿಲಿ ಯಾವ ಉದ್ದೇಶಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀರಿ ಹೇಳಪ್ಪ? ಶ್ರೀರಾಮನ ಶಾಪ, ಕರಸೇವಕರ ಶಾಪ, ರೈತರ ಶಾಪ, ಮಹಿಳೆಯರ ಶಾಪದಿಂದ ಲೋಕಸಭೆ ಚುನಾವಣೆ ಅಂದಮೇಲೆ ನಿಮ್ಮ ಅಡ್ರೆಸ್ ಎಲ್ಲ ಸರ್ಕಾರ ಪತನ ಆಗುತ್ತೆ. ಈ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದರೆ ನೀವು ವಾರಣಾಸಿಯಲ್ಲಿ ಗೆಲ್ರಿ ಅಂತ ಸವಾಲು ಹಾಕ್ಯಾರೆ. 40 ಸೀಟ್ ಬರಲ್ಲ ಅಂತ ಹೇಳಿದ್ರೆ INDA ನಿಮ್ಮ ತಾನೇ ಮಮತಾ ಬ್ಯಾನರ್ಜಿ ಇವತ್ತು INDA ಹೊರಗಡೆ ಹೋಗಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಅವ್ರ ಜೊತೆಗಿದ್ದಂಥ ನಿತೀಶ್ ಕುಮಾರ್ ಹೊರಗಡೆ ಬಂದರೆ 40 ಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದಾರೆ. ಇದಕ್ಕಿಂತ ಜೆಡಿಎಸ್ NDAಗೆ ಬೆಂಬಲ ಕೊಟ್ಟಿದೆ ಅಷ್ಟೇ, ಯಾವುದೇ ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಆಗಿಲ್ಲ ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಮತ್ತು ಮಂಡ್ಯ ಕ್ಷೇತ್ರ ಹಂಚಿಕೆಯಾಗಿಲ್ಲ. ಮಂಡ್ಯದಲ್ಲಿನ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರೀತಮ್ ಗೌಡ. ಕೂಟಕ್ಕೆ ಜನತಾದಳ ಸೇರಿದೆವು. ಈ ಕ್ಷಣದವರೆಗೂ ಏನೇಳಿ ಎಲ್ಲರೂ ಕೇಳ್ತಾರೆ, ಈ ಕ್ಷಣದವರೆಗೂ ಭಾರತೀಯ ಜನತಾ ಪಾರ್ಟಿಗೆ NDA ಕೂಟಕ್ಕೆ ಜನತಾದಳ ಸೇರಿದೆವು ಹೊರತು ಯಾವುದೇ ಕಾರಣಕ್ಕೂ ಯಾವ ಸೀಟು ಯಾರಿಗೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ನೀವು ಹಾಸನದ ಕಾರ್ಯಕರ್ತರಾಗ್ಬೋದು, ಇಲ್ಲಿ ನೆರೆದಿರುವಂಥ ನನ್ನೆಲ್ಲ ಮಂಡ್ಯ ಭಾಗದ ನಾಯಕರುಗಳು, ಕಾರ್ಯಕರ್ತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಕ್ಷಣದವರೆಗೂ ಈ ಕ್ಷೇತ್ರ ಇಂಥವ್ರಿಗೆ, ಈ ಕ್ಷೇತ್ರ ಅಂಥವ್ರಿಗೆ ಅಂತೇಳಿ ಹೇಳಿ ಯಾವುದೇ ಮಾತುಕತೆ ಆಗಿಲ್ಲ, ಯಾವುದೇ ತೀರ್ಮಾನ ಆಗಿಲ್ಲ. ನನ್ನ ಮನಸ್ಸಿಗೆ ಹೇಳ್ತಾ ಇದೆ, ಹಾಸನ ಮಂಡ್ಯ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯ ಭಾಗವನ್ನು ಹಾರಿಸುವಂತ ಅವಕಾಶ ಒದಗಿ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಸನ್ನಿಧರಾಗಿ ಪ್ರತಿ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸಂಘಟನೆಯನ್ನ ಮಾಡೋಣ. ಒಂದು ಪಕ್ಷ ನಮ್ಮ ಮಿತ್ರ ಪಕ್ಷವಾಗಿ ಸೇರಿರುವಂತಹ ಜಾತ್ಯತೀತ ಜನತಾ ದಳಕ್ಕೆ ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಬೇರೆ ಕ್ಷೇತ್ರ ಬಿಟ್ಕೊಟ್ರು ಕೂಡ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಏನು ಸಲಹೆ ಇರುತ್ತೆ ಆ ಸಲಹೆಯನ್ನ ವೇದಿಕೆಯಲ್ಲಿ ಕೂತಿರುವಂತ ನಾಯಕರುಗಳು ರಾಜ್ಯದಕ್ಕೆ ಗಮನಕ್ಕೆ ತಂದು ನಮ್ಮ ಅಭ್ಯರ್ಥಿಗಳ ತೀರ್ಮಾನ ಆಗುತ್ತೋ ಹೊರತು ಯಾರೋ ತೀರ್ಮಾನ ಮಾಡಿ ಯಾರನ್ನೋ ಅಭ್ಯರ್ಥಿ ಮಾಡುವಂತ ಕಾಲವಂತೂ ಇಲ್ಲ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿನೋ ಮೈತ್ರಿ ಅಭ್ಯರ್ಥಿನೋ ಯಾರನ್ನ ಸ್ಪರ್ಧೆಗೆ ಇರ್ತೀವಿ, ಆ ಸ್ಪರ್ಧೆಯಲ್ಲಿ ನಮ್ಮದು ಕೂಡ ಪಾಲ್ದಾರ
ನೀವೆಲ್ಲರೂ ಮನಗಂಡಬೇಕು. ಈ ಕ್ಷಣದವರೆಗೂ ಏನೇಳಿ ಎಲ್ಲ ಮತ್ತೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಎಲ್ಲರ ಸಂಕಲ್ಪ. ಜೆಡಿಎಸ್ಗೂ ಈ ಬುದ್ಧಿ ಬಂದಿರೋದು ಸಂತೋಷಕರವಾದ ವಿಚಾರ. ಕಾರ್ಯಕಾರಿಣಿ ಸಭೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ಕೊಟ್ಟರು. ಕುಟುಂಬ ರಾಜಕಾರಣದ ವಿರುದ್ಧವೂ ಪ್ರೀತಂ ಗೌಡ ಗುಡುಗಿದ್ರು. ಕೆಲವೇ ವರ್ಷಗಳ ಹಿಂದೆ ದೇಶದಲ್ಲಿ ಕುಟುಂಬ ರಾಜಕಾರಣ ಇತ್ತು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕುಟುಂಬ ಆಳ್ತಾ ಇದ್ದುವು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಒಂದು ಪಿಡುಗು ಅಂತ ಹೇಳಿದ್ರೆ ಅದು ಕುಟುಂಬ ರಾಜಕಾರಣ ಮತ್ತು ಪ್ರಾದೇಶಿಕ ಪಕ್ಷದಲ್ಲಿರುವಂತ ಕುಟುಂಬ ರಾಜಕಾರಣ ಅನ್ನೋದನ್ನ ಕಳೆದ 21ನೇ ತಾರೀಕು 25ನೇ ತಾರೀಕು ನಡೆದಂತ ನವಮತದಾನ ಸಮಾವೇಶದಲ್ಲಿ ಯಾಕೆ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ, ನೆಹರು ಕಾಲದಿಂದ ಹಿಡಿದು ಇಲ್ಲಿ ತನಕ ದೇಶವನ್ನ ಯಾರಾಗಬೇಕು ಅಂತ ತೀರ್ಮಾನ ಮಾಡ್ತಿದ್ದು ಬಹುತೇಕ 10 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ವರ್ಷಗಳನ್ನ ಬಿಟ್ಟು ವಾಜಪೇಯಿ ಅವರ 5 ವರ್ಷ, ವಿ.ಪಿ. ಸಿಂಗ್ ಅವರು ಸೇರಿದಂತೆ 20 ವರ್ಷಗಳನ್ನು ಬಿಟ್ಟರೆ ಕಳೆದ 75 ವರ್ಷಗಳಲ್ಲಿ ದೇಶದ ಚುಕ್ಕಾಣಿ ಯಾಕೆ ಇರಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಿದ್ದು ಗಾಂಧಿ ಕುಟುಂಬ. ಅದೇ ರೀತಿ ತಮಿಳುನಾಡಿಗೆ ಹೋದ್ರೆ ಕರುಣಾನಿಧಿ ಕುಟುಂಬ, ಉತ್ತರ ಪ್ರದೇಶಕ್ಕೆ ಹೋದ್ರೆ ಮುಲಾಯಂ ಸಿಂಗ್ ಕುಟುಂಬ, ಅದೇ ರೀತಿ ನೀವು ಬಿಹಾರಿಗೆ ಹೋದ್ರೆ ಲಾಲು ಪ್ರಸಾದ್ ಕುಟುಂಬ, ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಫಾರೂಕ್ ಅಬ್ದುಲ್ಲಾ ಮತ್ತೆ ಕುಟುಂಬ, ಏನು ಬೇಡ ಮನೆಗೆ ಒರಿಸ್ಸಾಕ್ಕೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಬಿಜು ಪಟ್ನಾಯಕ್ ಕುಟುಂಬ. ಕೇಂದ್ರ ಹಣ ಕೊಟ್ಟಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರೆ. ತೆರಿಗೆ ಹಣ ದಾನ ಮಾಡೋ ಮುಂಚೆ ಯೋಚನೆ ಮಾಡಬೇಕಿತ್ತು ಅಂತ ತುಮಕೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಾನ ಮಾಡಿ ರಾಜ್ಯ ಅಭಿವೃದ್ಧಿ ಆಗದಂತೆ ಮಾಡಿದ್ದಾರೆ. ಅಧಿಕಾರದ ದಾಹಕ್ಕಾಗಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಚುನಾವಣೆಗೋಸ್ಕರ ಈ ರೀತಿಯಾಗಿ ನಾಟಕ ಮಾಡ್ತಿದ್ದಾರೆ. 52,000 ಕೋಟಿಯನ್ನ ಗ್ಯಾರಂಟಿಗಳ ರೂಪದಲ್ಲಿ ಜನರಿಗೆ ತೆರಿಗೆ ಹಣವನ್ನ ಕೊಟ್ಟು ಪೋಲು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ. ಫಸ್ಟು ಲೆಕ್ಕ ಕೊಡದೇನೆ ಇವರು ಸುಮ್ಮನೆ ಇದ್ದರೆ, ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇದ್ದಾರೆ? ಕೊಡ್ತಾ ಇಲ್ಲ. ಇವ್ರು ಏನಕ್ಕೆ ಹೋಗ್ತಾ ಇರೋದು? ಚುನಾವಣೆ ನಾಟಕ. ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ 52,000 ಕೋಟಿ ಸಾರ್ವಜನಿಕರಿಂದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು. ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ? ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು, ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯ್ತು, ಡೆವಲಪ್ಮೆಂಟ್ಗೆ ಎಷ್ಟು ಬೇಕು, ಸ್ಯಾಲ್ರಿಗೆ ಎಷ್ಟು ಬೇಕು, ಪೆನ್ಷನ್ಗೆ ಎಷ್ಟು ಬೇಕು, ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು 5 ಗ್ಯಾರಂಟಿ 6 ಗ್ಯಾರಂಟಿ ಮಾಡಿದ್ಯಾರು? ಇವರೇ ತಾನೇ ಮಾಡಿದ್ದು. ಇವರಿಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡೋದು, ಇದು ಇವ್ರ ಪದ್ಧತಿ. 7ನೇ ತಾರೀಕು ಏನಕ್ಕೆ ಹೋಗಬೇಕು? ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು. ಅದು ಇವತ್ತು ಮಾಡಿರೋ ತಪ್ಪಿಗೆ ಆಯಿತು. ಇವಾಗ ತಂದಿದ್ದೆ ದಾನಗಳು ಮಾಡೋಕ್ಕೆ ತಿರ್ಗಾ ಹೋಗ್ತಾ ಇರೋದು ಇವ್ರು, ಬೇರೆ ಏನಕ್ಕೂ ಅಲ್ಲ. ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ. ಎಲ್ಲ ನಾಟಕ ಇವ್ರದ್ದು. ಬಹುಶಃ ಪ್ರತ್ಯೇಕ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ದೇಶ ಮಾಡೋದಕ್ಕೆ ಒಳ್ಳೆ ಆಲೋಚನೆ ಬಂದಿರಬೇಕು. ದೇಶದ ಅಖಂಡತೆ ಕುರಿತು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಅದನ್ನು ಬಿಟ್ಟು ದೇಶವನ್ನು ಪ್ರತ್ಯೇಕ ಮಾಡಲು ಹೊರಟಿದ್ದಾರೆ ಅಂತ ತುಮಕೂರಿನಲ್ಲಿ ಸುರೇಶ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನು ನಡೆಸಿದ್ರು. ಕಾಂಗ್ರೆಸ್ನವರಿಗೆ ಪ್ರತ್ಯೇಕ ದೇಶ ಮಾಡೋದಕ್ಕೆ ಉತ್ತಮವಾದ ಆಲೋಚನೆ ಬಂದಿದೆ ಇವರಿಗೆ. 1947ರಲ್ಲಿ ಜಿನ್ನಾರಿಂದ ದೇಶ ವಿಭಜನೆ ಆಯಿತು. ಇವರೇನಾದರೂ ಪಾಕಿಸ್ತಾನದಂತೆ ಬೇರೆ ಒಂದು ಸ್ಥಾನ ಮಾಡೋದಕ್ಕೆ ಹೊರಟಿದ್ದಾರೆ. ದೇಶದ ಅಖಂಡತೆ ಕುರಿತಂತೆ ಪ್ರಮಾಣ ವಚನ ಸ್ವೀಕರಿಸಿ ಅದನ್ನು ಬಿಟ್ಟು ಈಗ ದೇಶ ಪ್ರತ್ಯೇಕ ಮಾಡೋದಕ್ಕೆ ಹೊರಟಿದ್ದಾರೆ ಅಂದಿದ್ದಾರೆ. ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ? ವಿಭಜನೆ ಮಾತು ಯಾಕೆ ಬೇಕು? ಸಂವಿಧಾನದಲ್ಲಿ ಇವರು ಪ್ರಮಾಣ ವಚನ ತೊಗೊಂಡಾಗ ಏನಂತ ತೊಗೊಂಡು ಯಾರಾದರೂ ಮಾಡ್ತಾರಂತ ಮಾತು? ಆ ಮಾತನಾಡೋ ಮಾತಾ ಅದು? ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು, ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳೋದು ಇಂಥವ್ರು? ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ? ವಿಭಜನೆ ಮಾತು ಯಾಕೆ ಬೇಕು? ಸಂವಿಧಾನದಲ್ಲಿ ಇವರು ಪ್ರಮಾಣ ವಚನ ತೊಗೊಂಡಾಗ ಏನಂತ ತೊಗೊಂಡು ಯಾರಾದರೂ ಮಾಡ್ತಾರಂತ ಮಾತು? ಆ ಮಾತನಾಡೋ ಮಾತಾ ಅದು? ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು, ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳೋದು ಇಂಥವ್ರಿಗೆ?
ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ? ವಿಭಜನೆ ಮಾತು ಯಾಕೆ ಬೇಕು? ಸಂವಿಧಾನದಲ್ಲಿ ಇವರು ಪ್ರಮಾಣವಚನ ತೊಗೊಂಡಾಗ ಏನಂತ ತೊಗೊಂಡು ಯಾರಾದರೂ ಮಾಡ್ತಾರಂತ ಮಾತು? ಆ ಮಾತನಾಡೋ ಮಾತಾ ಅದು? ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು, ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳುತ್ತೆ? ಇಲ್ಲಿ ಸುಮಾರು 3 ದಶಕಗಳ ಹಿಂದೆ ಆಟ ಪಾಠ ಕಲಿತವರು, ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಕೂಡ ಮಾಡಿದವರು, ತನ್ನದೇ ಖಾಸಗಿ ಶಿಕ್ಷಣ ಸಂಸ್ಥೆ ಇದ್ದರೂ ಹುಟ್ಟು ಹಬ್ಬದ ಸವಿ ಸುಮಾರು 2 ಕೋಟಿ ರೂಪಾಯಿಗೆ ವೆಚ್ಚದಲ್ಲಿ ಸರ್ಕಾರಿ ಶಾಲೆಗೆ ನೂತನ ಕಟ್ಟಡ ಕೊಡುಗೆಯಾಗಿ ನೀಡಿದ್ದಾರೆ. ಇದರಿಂದ ಇಡೀ ಗ್ರಾಮವೇ ಆ ಸಂಭ್ರಮದಲ್ಲಿ ಭಾಗಿಯಾಗಿತ್ತು. ಇದರ ರೂವಾರಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಎಂ ಚಿದಾನಂದ ಗೌಡ ಇವರು ತುಮಕೂರಿನ ಬರಗೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ 2 ಕೋಟಿ ವೆಚ್ಚದ 14 ಕೊಠಡಿಗಳನ್ನು ನಿರ್ಮಿಸಿದ್ದಾರೆ. ಸುಮಾರು 32 ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಹಾಗೂ ಪ್ರತಿ ವರ್ಷ ಹುಟ್ಟುಹಬ್ಬದ ಕೊಡುಗೆಯಾಗಿ ಹೈಟೆಕ್ ಸರ್ಕಾರಿ ಶಾಲೆಗಳನ್ನು ನಿರ್ಮಿಸುವ ಮೂಲಕ ಇಡೀ ರಾಜ್ಯ ಹಾಗೂ ದೇಶಕ್ಕೆ ಮಾದರಿಯಾಗಿದ್ದಾರೆ. ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಂತಹ ರಾಷ್ಟ್ರೀಯ ಮಟ್ಟದ ಅಗ್ನಿಶಾಮಕ ದಳ ಕ್ರೀಡಾಕೂಟದಲ್ಲಿ ಉಡುಪಿಯ ಅಶ್ವಿನ್ ಸನಿಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ರಾಜ್ಯದ ಪರವಾಗಿ ಭಾಗವಹಿಸಿದ ಅಶ್ವಿನ್ ಸನಿಲ್ 100 ಮೀಟರ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಜೊತೆಗೆ ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಡೆನ್ಮಾರ್ಕ್ನಲ್ಲಿ ನಡೆಯಲಿರುವ 15ನೇ ಅಂತಾರಾಷ್ಟ್ರೀಯ ಮಟ್ಟದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದಕ್ಕೆ ಆಯ್ಕೆಯಾಗಿದ್ದಾರೆ. ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಂತಹ ರಾಷ್ಟ್ರೀಯ ಮಟ್ಟದ ಅಗ್ನಿಶಾಮಕ ದಳ ಕ್ರೀಡಾಕೂಟದಲ್ಲಿ ಉಡುಪಿಯ ಅಶ್ವಿನ್ ಸನಿಲ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ರಾಜ್ಯದ ಪರವಾಗಿ ಭಾಗವಹಿಸಿದ್ರು ಅಶ್ವಿನ್ ಸನಿಲ್ 100 ಮೀಟರ್ ವಿಭಾಗದಲ್ಲಿ ಪ್ರಪ್ರಥಮ ಸ್ಥಾನ ಪಡೆಯುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜೊತೆಗೆ ಮುಂದಿನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಡೆನ್ಮಾರ್ಕ್ನಲ್ಲಿ ನಡೆಯಲಿರುವಂತಹ 15ನೇ ಅಂತಾರಾಷ್ಟ್ರೀಯ ಮಟ್ಟದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಕ್ರೀಡಾಕೂಟದಲ್ಲೂ ಕೂಡ ಭಾಗವಹಿಸುವುದಕ್ಕೆ ಆಯ್ಕೆಯಾಗಿದ್ದಾರೆ. Manu, come on! Manu, come on! Manu, come on! Manu, come on! ಕಾಗವಾಡದಲ್ಲಿ ಕಬ್ಬು ಸಾಗಾಟದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಸ್ಥಳದಲ್ಲೇ 4 ಜನ ಪಾದಾಚಾರಿಗಳು ದಾರುಣವಾಗಿ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಕಾಗವಾಡ ತಾಲೂಕಿನ
ಶೇಡಬಾಳದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಸ್ಥಳಕ್ಕೆ ಶಾಸಕ ರಾಜು ಕಾಗೆ ಸೇರಿದಂತೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾಲಾಬಾಯಿ ರವಸಾಬ್ ಐನಾಪುರೆ 61 ವರ್ಷ, ಚಂಪಾಲಕ್ಕಪ್ಪ ತಳಕಟ್ಟಿ 50 ವರ್ಷ, ಭಾರತಿ ವಜ್ರಾಳೆ 40 ವರ್ಷ, ಶೇಖು ನರ್ಸಾಯಿ 45 ವರ್ಷ ಸಾವನ್ನಪ್ಪಿರುವಂತಹ 4 ಜನ ದುರ್ದೈವಿಗಳು. ಶೇಡಬಾಳ ಗ್ರಾಮದ ಸಮೀಪ ಜಮಖಂಡಿ ಮೀರಜ್ ರಸ್ತೆಯಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಟ್ರ್ಯಾಕ್ಟರ್ನ ಟ್ರೇಲರ್ ಚಕ್ರ ಕಟ್ಟಾಗಿ ಪಾದಾಚಾರಿ ಮೇಲೆ ಬಿದ್ದು ಈ ಅವಘಡ ಸಂಭವಿಸಿದೆ. 4 ಜನ ಕೂಡ ಕೃಷಿ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಇದು ಇವತ್ತಿನ ನ್ಯೂಸ್ ಅಟ್ 5 PM. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ್.